ಅವನು ಈಗ್ಲೂ ಆ ಆಕ್ಸಿಡೆಂಟ್ನ ಪ್ರೀತಿಸ್ತಾನೆ ಅಂತೀಯನ? ಮದುವೆ ಮುಹೂರ್ತ ಕೂಡ ಇಟ್ಟಾಯ್ತು. ಅವನು ಕೂಡ ಗೌತಮಿ ಜೊತೆ ಚಂದನ ಇದ್ದಾನಲ್ಲ ಕನಕ. ಅಣ್ಣ, ಅವ ನನ್ನ ಮಗನ ಇರ್ಬೋದು, ಆದ್ರ ವಯಸ್ನಾಗಿರೋ ಹುಡುಗ, ಹಂಗೆಲ್ಲ ನಂಬಕ್ಕಾಗೋದಿಲ್ಲ. ಮದ್ವೆ ಆಗೋತನ ನಮ್ಮ ಹುಷಾರ್ದಾಗ ನಾವಿರ್ಬೇಕು. ಅದಕ್ಕೇನ್ ಮಾಡೋಣ ಅಂತೀಯ? ಅವನ್ ಕರೆದು ಕೇಳೋಣ ಅಂತೀಯನ? ಏ ಬೇಡ 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 ಬೇಡ. ನಾವ್ ಹಿಂಗ ಅನ್ಕೊಂಡಿವಿ ಅಂತ ಅವನಿಗೇನಾರ ಡೌಟ್ ಬಂದ್ರು, ನಾವ್ ಅವನಿಗೆ ಬೈದ್ರು ನಮ್ ಮ್ಯಾಲಿನ ಅಂಜಿಕೆನ ಹೋಗ್ಬಿಡ್ತೈತಿ. ನಾವು ದಾರಿಗೆ ತರಬೇಕಾಗಿರೋದು ಇಕ್ಕಿನ. ಎಲ್ಲದಾಳ ಅಕ್ಕಿ ಗೀತಾ? ಅಕ್ಕಿ ಬರ್ತಿದ್ದಂಗ ಕರಿ ಅಕ್ಕಿನ. ಟೈಮ್ ಆಯ್ತಲ್ಲ, ಇನ್ನೇನ್ ಬರ್ತಾಳ್ ಬಿಡು. ಥ್ಯಾಂಕ್ಸ್. ನನ್ನ ಹಾರ್ಟ್ ನಿನ್ ಕೈಯಲ್ಲಿ ಇಟ್ಟಿದ್ದೀನಿ, ಹುಷಾರಾಗಿ ನೋಡ್ಕೊ. ಇದನ್ನ ಹಾರ್ಟ್ ತಾನೆ, ತಿನ್ಬಿಡು, ಒಳಗಡೆ ಹುಷಾರಾಗಿರುತ್ತೆ. ರಾತ್ರಿ ಕನ್ಸಲ್ ಬಂದಿದ್ನಾ? ರಾತ್ರಿ ಅಷ್ಟಕ್ಕೂ ನಿದ್ದೆನೆ ಬರ್ಲಿಲ್ಲ. ಏನಾಯ್ತು? ಏನಾಯ್ತು ಗೀತಾ? ಗೀತಾ, ಏನಾಯ್ತು ಹೇಳು. ನೆಕ್ಸ್ಟ್ ಏನ್ ಮಾಡ್ಬೇಕೋ ಏನೋ ಗೊತ್ತೇ ಆಗ್ತಿಲ್ಲ. ಆಫೀಸಿಗೆ ಬಂದು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂದ್ರೆ ಹೆಂಗೆ ಹೇಳು? ಆಫೀಸಲ್ಲಿ ಕೆಲಸ ಮಾಡಿದ್ರೇನೆ ದುಡ್ಡು. ಯಾವಾಗ್ಲೂ ಎಲ್ಲದನ್ನು ಹೀಗ್ ಜೋಕಾಗಿ ತಗೋಬೇಡ ಗೋವಿಂದ್. ನೀನ್ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ? ನನ್ನ ಏನಾಯ್ತು ನೆನ್ಪಿಲ್ವಾ? ಏನಾಯ್ತು? ಮನೆಗ್ ಬಂದಿದ್ದೆ, ಜಸ್ಟ್ ಅಲ್ಲಿ ತಪ್ಪಿಸ್ಕೊಂಡ್ವಿ, ಅದಾಗೋಯ್ತಲ್ವಾ? ಇವಾಗ ಅದ್ರ ಬಗ್ಗೆ ಯಾಕೆ ಟೆನ್ಷನು? ಅದ್ ಹಾಗಲ್ಲ, ನೆನ್ನೆ ಅತ್ತೆ, ಸಾರಿ, ನಿಮ್ಮಮ್ಮ ಮುಹೂರ್ತ ಫಿಕ್ಸ್ ಮಾಡಿಸ್ಕೊಂಡ್ ಬಂದ್ರಲ್ಲ. ಏನು? ಮೊದ್ಲು ಅತ್ತೆ ಅಂದು ಆಮೇಲೆ ಸಾರಿ ನಿಮ್ಮಮ್ಮ ಅಂತಿದ್ಯಲ್ಲ, ಅಂದ್ರೆ ಏನು? ನಾವಿಬ್ರು ಒಂದಾಗಲ್ವೇನೋ ಗೋವಿಂದ್. ಏಯ್, ನಿಂಗೇನಾದ್ರೂ ಹುಚ್ಚ? ಯಾವ್ದು ಏನೇ ಆದ್ರೂ ನಾವಿಬ್ರು ಒಂದಾಗ್ತೀವಿ, ನಮ್ಮ ಮದ್ವೆ ಆಗೇ ಆಗತ್ತೆ. ಅದ್ ಹೇಗಾಗುತ್ತೆ? ಹೆಣ್ಣೋಡಕ್ ಹೋಗಿದ್ದಕ್ಕೆ ನಿಶ್ಚಿತಾರ್ಥನೇ ಆಗೋಯ್ತು. ಅಷ್ಟೇ ಆಗಿದ್ರೆ ಏನಾದ್ರೂ ಮಾಡ್ಬೋದಿತ್ತು. ಈಗ ನಿಮ್ಮಮ್ಮ ಮುಹೂರ್ತ ಫಿಕ್ಸ್ ಮಾಡ್ಸಿದ್ದಾರೆ, ಏನ್ ಮಾಡಕ್ಕಾಗುತ್ತೆ? ಯಾವ ನಂಬಿಕೆಯಿಂದ ಇರೋದು? ಏನ್ ಮಾಡೋದು? ನಾನ್ ನಿಮ್ಮಮ್ಮಗೆ ಇಷ್ಟ ಆಗದೆ ಇರೋಳು. ನಮ್ ಕುಟುಂಬ ನಿಮ್ ಕುಟುಂಬದಷ್ಟು ಶ್ರೀಮಂತರಲ್ಲ, ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಅದು ಅಲ್ದೆ ನಿಮ್ಮಮ್ಮಂಗೆ ನಾವು ಬಡವರು ಅನ್ನೋ ಇಗ್ನೋರೆನ್ಸ್ ಬೇರೆ ಇದೆ. ಇದಿಷ್ಟೇ ಅಲ್ದೆ ಇನ್ನು ತುಂಬಾ ವಿಷಯಗಳಿವೆ. ಏನ್ ಮಾಡೋದು? ನನಗ್ ಭಯ ಆಗ್ತಿದೆ. ದಯವಿಟ್ಟು ಅಳ್ಬೇಡ ನೀನು. ಅಳ್ದೆ ಇನ್ನೇನ್ ಮಾಡೋ ಅಂತ್ಯ? ಎಲ್ಲದಕ್ಕೂ ಧೈರ್ಯವಾಗಿರೋ ವ್ಯಕ್ತಿ. ನಿನ್ ವಿಷಯ ಬಂದ ತಕ್ಷಣ ಆ ಧೈರ್ಯ ಬರ್ತಾನೆ ಇಲ್ಲ. ನೋಡು, ನಮ್ ವಿಷಯದಲ್ಲಿ ನೀನ್ ಧೈರ್ಯವಾಗಿರ್ಬೇಕು, ಏನೂ ಆಗಲ್ಲ. ನಮ್ಗೆ ನಮ್ಮಪ್ಪ, ನಮ್ಮಣ್ಣ, ಅತ್ಗೆ, ನನ್ ತಮ್ಮ ಎಲ್ಲರೂ ಸಪೋರ್ಟ್ ಮಾಡ್ತಿದಾರಲ್ವಾ? ನಮ್ಮಪ್ಪ ನಿನ್ನೆ ಇದೇ ವಿಷಯದ ಬಗ್ಗೆ ಮಾತಾಡಿದ್ರು, ಧೈರ್ಯ ಹೇಳಿದಾರೆ. ನೀ ಅನಾವಶ್ಯಕವಾಗಿ ಯಾವ್ದ್ರ ಬಗ್ಗೆನೂ ಭಯ ಪಡ್ಬೇಡ, ನಾನ್ ನೋಡ್ಕೋತೀನಲ್ವಾ? ನೀನ್ ಹ್ಯಾಪಿ ಆಗಿರು. ನೋಡು, ಜಾಸ್ತಿ ಹೆದರ್ಕೋಬೇಡ ನೀನು. ಇವೆಲ್ಲದಕ್ಕಿಂತ ಮುಖ್ಯವಾಗಿ ಗೌತಮಿ ಈ ಮದ್ವೆನ ಒಂದ್ ನಾಟಕ ತರ ಮಾಡ್ತಿದ್ದಾಳೆ. ಗೌತಮಿ ಅಷ್ಟಕ್ಕೂ ಈ ಮದ್ವೆಗೆ ಒಪ್ಕೊಂಡ್ರೆ ತಾನೇ ನನಗೆ ಈ ಮದ್ವೆ ಆಗೋದು. ಸುಮ್ನೆ ಯಾಕೆ ಭಯ ಪಡ್ತಾ ಇದೀಯಾ? ಪಾಪ, ಸೆಂಟ್ರಲ್ ಗೌತಮಿಗೂ ಹಿಂಸೆ. ಅವಳು ಈಸಿಯಾಗಿ ಹ್ಯಾಂಡಲ್ ಮಾಡ್ತಾಳೆ, ಅವಳಿಗೆ ಯಾವ ತೊಂದ್ರೆನೂ ಇಲ್ಲ. ಅವೆಲ್ಲ ನಿನ್ ತಲೆ ಕೆಡಿಸ್ಕೋಬೇಡ. ನೀನ್ ಎಷ್ಟ್ ಹೇಳಿದ್ರು ನೆಕ್ಸ್ಟ್ ಏನಾಗುತ್ತೋ ಅಂತ ಭಯ ಆಗ್ತಿದೆ. ಸರಿ, ನೀನ್ ಮೊದ್ಲು ರಿಲ್ಯಾಕ್ಸ್ ಆಗು. ಏನೋ ಒಂದು ಪ್ಲಾನ್ ಮಾಡಿ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ. ನೀ ಅನಾವಶ್ಯಕವಾಗಿ ತಲೆ ಕೆಡಿಸ್ಕೋಬೇಡ. ಎಲ್ಲಿ ಆ ಹಾರ್ಟ್ ತಗೋ. ಏನು? ಅವಾಗ್ಲೇ ನೀನ್ ಕೊಟ್ನಲ್ಲ ಹಾರ್ಟು. ಏಯ್, ಏನ್ ಪೂರ್ತಿ ತಿನ್ಬಿಡ್ತೀಯಾ? ನಂಗ್ ತಿನ್ಸಲ್ವಾ? ಚಾಕ್ಲೇಟ್ ತಿಂದ್ರೆ ಸ್ಟ್ರೆಸ್ ಎಲ್ಲ ಹೋಗುತ್ತಂತ ನೀನೇ ಹೇಳಿದೆ. ಹ್ಯಾಪಿ ಆಗಿರ್ತೀನಿ ಅಂತ ಹೇಳಿದ್ದೆ. ಚಾಕ್ಲೇಟ್ ತಿಂದೆ ಅಲ್ವಾ, ಸ್ಟ್ರೆಸ್ ಹೋಗುತ್ತೆ. ಸರಿ, ನಾನು ಹೋಗಿ ಕೆಲಸ ಶುರು ಮಾಡ್ತೀನಿ. ಸ್ವಲ್ಪ ಹೊತ್ತು ಇರ್ಬೋದು ಅಲ್ವಾ?
ಅಶು, ಇದು ಆಫೀಸ್. ಅತ್ತೆ ಬಂದ್ರಾ? ಬಂದಿದ್ದಾರೆ. ಇದ್ ಕರೆಕ್ಟ್ ಅಲ್ಲ, ನಾನ್ ಕೆಲ್ಸ ನೋಡ್ತೀನಿ. ಏಯ್ ಗೀತಾ, ಅಯ್ಯೋ ಹಾಯ್ ಅಮ್ಮಿ. ಅಯ್ಯೋ ಮತ್ತೆ ಬಂದ್ಯಾ? ಹೋಗು ಇಲ್ಲಿಂದ. ಏನಮ್ಮಿ ನೀನು ಮ್ಯಾಗ್ನೆಟ್ ತರ ಅಟ್ರಾಕ್ಟ್ ಮಾಡ್ತಾನೆ ಇರ್ತೀಯ. ಗೊತ್ತಿಲ್ಲದೆ ಬರ್ತಾ ಇದ್ದೀನಿ, ನೀನ್ ನೋಡಿದ್ರೆ ಹೋಗು ಹೋಗು ಅಂತಿದ್ಯಾ. ಹೆಣ್ಮಕ್ಳು ಮಾತಿಗೆ ಅರ್ಥ ಇಲ್ಲ ಅಂತಾರಲ್ಲ, ಹೋಗು ಹೋಗು ಅಂದ್ರೆ ಬಾಬಾ ಅಂತ ತಾನೇ. ಅಯ್ಯೋ ಹೋಗು ಪ್ಲೀಸ್. ಅದನ್ನೆಲ್ಲ ಬಿಡು. ನೆನೆ ಒಂದನ್ನ ಮಿಸ್ ಮಾಡ್ಬಿಟ್ಟೆ ಕಣೆ. ನಿಮ್ ಮನೆಗೆ ಬುರ್ಕಾ ಹಾಕೊಂಡ್ ಬಂದಿದ್ನಲ್ಲ, ಆವಾಗ ಒಂದ್ ಸೆಲ್ಫಿ ತಗೋಬೇಕಾಗಿತ್ತು. ನಾಳೆ ಮದುವೆ ಆಗಿ ಮುದುಕರಾದ್ಮೇಲೆ ನಮ್ಮ ಪ್ರೇಮ ಪುಸ್ತಕ ಬರ್ಸೋವಾಗ ಆ ಫೋಟೋಗೆ ಒಂದ್ ಫ್ರೇಮ್ ಹಾಕಿದ್ವಿ ಅನ್ಕೋ, ದೊಡ್ಡ ಸ್ವೀಟ್ ಮೆಮೊರೀಸ್ ಆಗ್ಬಿಡುತ್ತೆ. ಹಾ, ಇನ್ಮೇಲೆ ನಮ್ ಸ್ವೀಟ್ ಮೆಮೊರೀಸ್ನೆಲ್ಲ ಫೋಟೋ ತಗೊಳ್ತಾನೆ ಇರ್ಬೇಕು. ಏನಂತ್ಯಾ? ಸರಿನಾ? ಓಕೆನಾ? ಪೂರ್ವಿ, ಏನೋ ಕೆಲ್ಸ ಹೇಗ್ ನಡೀತಿದೆ? ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ. ನಾನ್ ನಿಮ್ ಹತ್ರ ಮಾತಾಡ್ಬೇಕು. ಹೇಳಿ. ಇಲ್ಲಲ್ಲ, ಬಾ ಹೇಳ್ತೀನಿ. ಏನಪ್ಪ? ಏನ್ ಕೆಲ್ಸ ಮಾಡ್ತಿದ್ಯಾ ಎಲ್ಲ ನನಗ್ ಗೊತ್ತು. ನೋಡು, ನೀನು ಗಂಡ್ ಹುಡ್ಗ, ಹೆಣ್ಮಕ್ಳತ್ರ ಹದ್ಬಸ್ತಲ್ಲಿ ಇರ್ಬೇಕು. ಪೂರ್ವಿಗೂ ನಿನ್ಗೂ ಮದ್ವೆ ಆಗೋ ತನಕ ಸ್ವಲ್ಪ ಲಿಮಿಟ್ ಅಲ್ಲಿರಿ. ಬುರ್ಕಾ ಹಾಕೊಂಡು ಮನೆಗ್ ಬಂದು ನಮ್ಮ ಅಕ್ಕಂಗ್ ಬಲ್ವಂತ ಮಾಡಿ ಮನೆಯಿಂದ ಕರ್ಕೊಂಡ್ ಹೋದಂತೆ. ಏನಿದು? ಅದು ಏನಿಲ್ಲ, ಪೂರ್ವಿ ನೋಡ್ಬೇಕು ಅನಿಸ್ತಾ ಇತ್ತು, ಒಂದ್ ಸ್ವಲ್ಪ ಅವಳ ಜೊತೆ ಇರ್ಬೇಕು ಅನಿಸ್ತಾ ಇತ್ತು. ಇಂಥ ಹುಚ್ಚುಚ್ಚ ಕೆಲ್ಸನೇ ಮಾಡ್ಬೇಡ ಅನ್ನೋದು. ಅಪ್ಪಿ ತಪ್ಪಿ ನೀನ್ ಬುರ್ಕಾ ಹಾಕೊಂಡ್ ಬಂದಿದ್ದು ನಮ್ಮ ಅಮ್ಮಂಗ್ ಏನಾದ್ರೂ ಗೊತ್ತಿದ್ರೆ ಏನಾಗ್ತಿತ್ತು ಗೊತ್ತಾ? ಏನಾಗ್ತಿತ್ತು? ನಾವಿಬ್ರು ಇಷ್ಟಪಡ್ತಿರೋ ವಿಷಯ ಗೊತ್ತಾಗ್ತಿತ್ತು. ಈ ಗೋಳೆಲ್ಲ ಇರಲ್ವಲ್ಲ ಆಗ. ಬಾಲಾಜಿ, ಹೀಗ್ ಹುಚ್ಚುಚ್ಚಾಗ ಆಡೋದೇ ಬಿಡು ಅಂತಿರೋದು. ಏನ್ ಅನ್ಕೊಂಡಿದ್ಯಾ? ನಿನಗೂ ಪೂರ್ವಿಗೂ ಮದ್ವೆ ನಡ್ಸೋದು ಎಷ್ಟು ಕಷ್ಟ, ಅದ್ರಲ್ಲಿ ಎಷ್ಟು ಸಮಸ್ಯೆ ಇದೆ ಅಂತ ನಿನಗ್ ಗೊತ್ತಿಲ್ವಾ? ನಿನ್ ಪಾಡಿಗೆ ನೀನ್ ಸುಮ್ನೆ ಟೈಮ್ ಪಾಸ್ ಮಾಡ್ತಿದ್ಯಲ್ಲ. ಎಲ್ಲ ಸರಿಯಾಗಿ ನಡಿಬೇಕು. ನಿನ್ ಮದ್ವೆ ಬಗ್ಗೆ ನಿನಗ್ ಸ್ವಲ್ಪನಾದ್ರೂ ಇಂಟ್ರೆಸ್ಟ್ ಇದ್ರೆ ಸ್ವಲ್ಪ ನೆಟ್ಟಿಗಿರು. ಇನ್ನೊಂದ್ಸರಿ ಹೀಗ್ ತಲೆ ಹರಟೆ ಮಾಡೋದು, ಆಫೀಸಲ್ಲಿ ಪೂರ್ವಿ ಜೊತೆ ಮಾತಾಡ್ಕೊಂಡು ನಿಂತ್ಕೊಳ್ಳೋದು, ಅದನ್ನ ಎಲ್ಲರೂ ನೋಡೋದು ನನಗಿಷ್ಟ ಇಲ್ಲ. ಮತ್ತೆ ಇದನ್ನ ರಿಪೀಟ್ ಮಾಡ್ಬೇಡ, ಹೇಳ್ತಿದ್ದೀನಿ. ಏನ್ರಿ ಗೀತಾ ಅವ್ರೆ, ಆಫೀಸ್ಗೆ ಟೈಮ್ ಸರಿಯಾಗಿ ಬರ್ಬೇಕು ಅಂತ ಗೊತ್ತಾಗಲ್ವಾ? ನಾನ್ ಕರೆಕ್ಟ್ ಟೈಮ್ಗೆ ಬಂದೆ. ನಿಮಗಿಂತ 1 ಗಂಟೆ ಮುಂಚೆ ಬಂದಿದ್ದೀನಿ. ಅಂದ್ರೆ ನೀವ್ ಬೇಗ ಬಂದಿರ್ಬೋದು, ಅದ್ ನಿಮ್ಮಿಷ್ಟ. ನಾನಂತೂ ಲೇಟಾಗಿ ಏನ್ ಬಂದಿಲ್ವಲ್ಲ, ಆಫೀಸಿಗೆ ಬರ್ಬೇಕಾಗಿರೋ ಟೈಮ್ಗೆ ಬಂದೆ. ಆದ್ರೂ ನಾನು ಅಷ್ಟು ಜವಾಬ್ದಾರಿ ಇಲ್ಲದೆ ಇರೋಳಲ್ಲ. ಯಾಕಂದ್ರೆ ನಾನು ಆಫೀಸಲ್ಲಿ ಕೇವಲ ಕೆಲಸ ಮಾಡೋ ಎಂಪ್ಲಾಯಿ ಮಾತ್ರ ಅಲ್ಲ, ಆಫೀಸ್ ಮ್ಯಾನೇಜ್ಮೆಂಟು ನೋಡ್ಕೋತಿದ್ದೀನಿ. ಹಾ, ಎಲ್ಲ ಚೆನ್ನಾಗೇ ನೋಡ್ಕೊಂತೀಯ ಅಂತ ಆಯ್ತು. ದಯವಿಟ್ಟು ಹೀಗ್ ವ್ಯಂಗ್ಯವಾಗೆಲ್ಲ ಮಾತಾಡ್ಬೇಡಿ. ಆಗ್ಲಿ ಬಿಡು, ಬಾ, ಮೇಡಮ್ನವ್ರು ಕರಿತಾ ಇದ್ದಾರೆ. ಯಾಕೆ? ಏನು ಕರಿತಾ ಇದ್ದಾರೆ ಅಂದ್ರೆ ಯಾಕೆ ಟೆನ್ಷನ್ ಆಗ್ತಾ ಇದ್ಯಾ? ನಾನು ಯಾಕೆ ಟೆನ್ಷನ್ ಆಗ್ಲಿ? ಯಾಕೆ ಕರೆದ್ರು ಅಂತ ಕೇಳ್ತಿದ್ದೀನಿ ಅಷ್ಟೇ. ಎಲ್ಲ ಇಲ್ಲ ಹೇಳೋ ಅವಶ್ಯಕತೆ ಇಲ್ಲ. ಅವ್ರು ಕರಿತಾ ಇದ್ದಾರೆ ತಾನೆ, ಬಂದು ಅಲ್ಲೇ ಮಾತಾಡು. ಬಾ. ಬಾಮ್ಮ ಬೇಗ. ಏನೋ ಕರೆದ್ರಂತೆ. ಏನ್ ಮಾಡಕತ್ತೀನಿ? ಕೆಲ್ಸ ಮಾಡ್ತಿದ್ದೀನಿ. ಅಂದ್ರ ಆಫೀಸ್ನ ಕೆಲ್ಸ ಮಾಡಕತ್ತೀಯಾ ಇಲ್ಲ ನಿನ್ನ ಸ್ವಂತ ಕೆಲ್ಸ ಮಾಡತ್ತೀಯಾ ಅಂತ? ಸ್ವಂತ ಕೆಲ್ಸನಾ? ಅಂದ್ರೆ ನೀವ್ ಯಾವ್ದನ್ನ ಇಟ್ಕೊಂಡು ಈ ಮಾತು ಹೇಳ್ತಿದ್ದೀರಾ? ನಿನ್ನಿ ಏನು ನಮ್ ಹುಡುಗನ್ ಗಾಡಿಯಾಗ ಹೋದ್ಯಂತ? ಅಲ್ಲ, ಏನ್ ನೀವ್ ಹೇಳ್ತಿರೋದು? ನಾನ್ ನಿಮ್ ಮಗನ್ ಜೊತೆ ಗಾಡಿಲಿ ಓಡಾಡೋದು ಅಂದ್ರೇನು? ನಿನ್ನೆ ಭಾನುವಾರ ನಾನ್ ಮನೇಲೇ ಇದ್ದೆ. ಆ ನೀ ಮನೆಯಾಗಿದ್ರ ಮತ್ತ ಗಾಡಿ ಮೇಲೆ ಹೋದಾಕಿ ಯಾರು? ನನಗೇನ್ ಗೊತ್ತು? ಅಷ್ಟಕ್ಕೂ ನಾನ್ ನಿಮ್ ಮಗನ್ ನೋಡೇ ಇಲ್ಲ. ಸುಳ್ಳು ಚಂದ ಹೇಳ್ತಿ. ಆದ್ರ ನೀ ಅವನ್ ಗಾಡಿ ಮೇಲೆ ಹೋದಿ ಅಂತ ನನಗ್ ಚಂದ ಗೊತ್ತು. ಏನ್ ಅನ್ಕೊಳತ್ತಿ ನಿನಗ್? ನೀ ಬಾಲಾಜಿಗ ಪೂರ್ವಿಗ ಮದ್ವಿ ಮಾಡಂತ
ನನಗ್ ಮಾತು ಕೊಟ್ಟಿ ಮತ್ತೀಗ ನೀ ಏನ್ ಮಾಡಕತ್ತಿ? ಅತ್ತೆ, ನನ್ನ ನಂಬಿಸಿ ನಿಮ್ ಮಗಂಗೂ ಗೌತಮಿಗೂ ಮದ್ವೆ ಮಾಡ್ಬೇಕು ಅಂತ ನನ್ನ ಗೋವಿಂದ ದೂರ ಮಾಡ್ಬೇಕು ಅನ್ಕೋತಿದ್ದೀರಾ. ನಿಮ್ ಅವಶ್ಯಕತೆ ಮುಗಿದ್ಮೇಲೆ ನಮ್ಮ ಅಕ್ಕನ ವಿಷಯದಲ್ಲಿ ಇಂಟ್ರೆಸ್ಟ್ ತೋರ್ಸಲ್ಲ ಅಂತ ನನಗ್ ತುಂಬಾ ಚೆನ್ನಾಗ್ ಗೊತ್ತು. ಆದ್ರೂ ನಾನೀಗೇನು ಹೇಳಕ್ಕಾಗಲ್ಲ. ನಾ ಕೇಳೋದ ನಿನ್ನ. ಇಲ್ಲ, ನಾನ್ ನಿಮ್ ಮಗನ್ ಜೊತೆ ಬೈಕಲ್ಲಿ ಹೋಗಿಲ್ಲ. ನೀ ಹೇಳೋದ್ ಖರೇನಾ? ನಿಜಾನೇ. ಹಂಗಾರ ಒಂದ್ ಕೆಲ್ಸ ಮಾಡೋಣ. ನೀ ದೇವ್ರ ನಂಬ್ತೀಯ? ನಂಬ್ತೀನಿ. ನಿಮ್ಮ ಅವ್ವ ಅಪ್ಪನ? ನಮ್ಮ ಅಪ್ಪ ಅಮ್ಮನೇ ನನಗ್ ದೇವ್ರು. ಹೌದಲ್ಲ? ಹಂಗಾರ ನೀನ್ ದೇವ್ರ ಮೇಲೆ ಆಣಿ ಮಾಡಿ ದೇವ್ರಿಗೆ ಸಮಾನವಾಗಿರೋ ನಿಮ್ಮ ಅಪ್ಪ ಅಮ್ಮನ ಮೇಲೆ ಆಣಿ ಮಾಡಿ ಹೇಳಕತ್ತೀನಿ, ನಿಮ್ ಮಗನ್ ಜೋಡಿ ಗಾಡಿ ಮೇಲೆ ಹೋಗಿಲ್ಲ ಅಂತ ಹೇಳಿ ಆಣಿ ಮಾಡ. ನನ್ ತಂಗಿ ಕೇಳ್ತಾ ಇದ್ದಾಳೆ ತಾನೆ, ಪ್ರಮಾಣ ಮಾಡು. ನಾನ್ ಯಾಕೆ ಹಾಗೆಲ್ಲ ಮಾಡ್ಬೇಕು? ನೀ ತಿರುಗಿಲ್ಲ ಅಂದ್ಮೇಲೆ ಆಣಿ ಮಾಡ್ಬೇಕು, ಹೌದಲ್ಲ? ನಾನ್ ಹೋಗಿಲ್ಲ ಅಂತ ಹೇಳ್ತಿದ್ದೀನಲ್ಲ, ನಾನ್ ಯಾಕೆ ಪ್ರಮಾಣ ಮಾಡ್ಬೇಕು? ಇದೆಲ್ಲ ನನಗಿಷ್ಟ ಇಲ್ಲ. ಅಂದ್ರ ನೀ ತಿರುಗಾಡಿ ಅಂತ ಇಂಡೈರೆಕ್ಟ್ ಆಗಿ ಒಪ್ಕೊಳಕತ್ತಿಯಲ್ಲ? ಇಲ್ಲ. ಹಂಗಾರ ನೀ ಅವನ್ ಜೊತೆ ತಿರುಗಿಲ್ಲ ಅಂತಂದ್ರ ನಿಮ್ಮ ಅವ್ವ ಅಪ್ಪನ ಮೇಲೆ ಆಣಿ ಮಾಡಿ ಹೇಳ. ಆ ದೇವ್ರ ಮೇಲೆ ಆಣಿ ಮಾಡಿ ಹೇಳ, ಅವ್ವ ಅಪ್ಪನ ಮೇಲೆ ಆಣಿ ಮಾಡಿ ಹೇಳ. ಬಾ ಮಾಧವಿ, ಬಾ ಬಾ. ಏನು ಹೆದರ್ಕೋಬೇಡ, ಇದೆಲ್ಲ ನಮ್ಮದೇ ಆಫೀಸು. ಅಮ್ಮ, ನೀವೇನಾದರೂ ಮುಖ್ಯವಾದ ವಿಷಯ ಮಾತಾಡ್ತಾ ಇದ್ದೀರಾ? ವೇಟ್ ಮಾಡ್ಬೇಕಾ ಸ್ವಲ್ಪ ಹೊತ್ತು? ಏನಿಲ್ಲ, ಹೇಳ. ಈ ಹುಡುಗಿ ನನ್ನ ಫ್ರೆಂಡು, ನನ್ನ ಜೊತೆನೇ ಓದಿದ್ದೀವಳು. ಹೆಸರು ಮಾಧವಿ. ನೆನೆ ನನ್ನ ಬರ್ಡೇಗೆ ಫ್ರೆಂಡ್ಸ್ ಎಲ್ಲರೂ ಗೆಟ್ ಟುಗೆದರ್ ಆಗಿದ್ವಿ. ಅಲ್ಲಿ ಸಿಕ್ಕಿದ್ಲು. ಎಲ್ಲರೂ ಅಲ್ಲಿಂದ ವಾಪಸ್ ಹೋಗುವಾಗ ಈ ಹುಡುಗಿನ ನನ್ನ ಬೈಕಲ್ಲೇ ಡ್ರಾಪ್ ಮಾಡಿದೆ. ಬೈಕಲ್ಲಿ ಕರ್ಕೊಂಡು ಹೋಗಿ ಡ್ರಾಪ್ ಮಾಡುವಾಗ ಇವ್ರ ಅಪ್ಪ ಅಮ್ಮನನ್ನ ಮನೆ ಒಳಗಡೆ ಕರೆದ್ರು. ಹೋದ್ರೆ ಅವ್ರ ಮನೆ ಪರಿಸ್ಥಿತಿ ಅಷ್ಟೇನು ಚೆನ್ನಾಗಿಲ್ಲ. ಪಾಪ ಅವ್ರ ಅಪ್ಪನಿಗೆ ಮೈ ಹುಷಾರಿಲ್ದಂಗೆ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಈ ಹುಡುಗಿಗೆ ಕೆಲಸದ ಅವಶ್ಯಕತೆ ಇದೆಯಮ್ಮ, ಅದಕ್ಕೇನೆ ನಮ್ಮ ಆಫೀಸೇ ಇದೆ, ಅಮ್ಮನಿಗೆ ಹೇಳಿದ್ರೆ ಏನೋ ಒಂದು ಹೆಲ್ಪ್ ಮಾಡ್ತಾರೆ ಬಾ ಅಂತ ಹೇಳಿ ಇಲ್ಲಿಗೆ ಬರಕ್ಕೆ ಹೇಳಿದೆ. ಅದಕ್ಕೆ ಬಂದಿದ್ದಾಳೆ. ಇದನ್ನ ನೆನ್ನೆನೆ ಹೇಳಬೇಕು ಅನ್ಕೊಂಡೆ, ಆದರೆ ಮರ್ತೋಯ್ತು. ಓ, ನಿನ್ನ ಇಕ್ಕಿ ನೀನು ಬೈಕಾಗ ಬಂದ್ಲಾ? ಹೌದಮ್ಮ. ಆತ ಎಷ್ಟೇ ಫ್ರೆಂಡ್ ಆದ್ರೂ ನೀ ಬೈಕ್ನಾಗ ತಿರುಗಿಸ್ಬೇಡ. ಮದ್ವೆ ಫಿಕ್ಸ್ ಆಗೈತ್, ಹೌದಲ್ಲ? ಹೊರಗ 4 ಮಂದಿ ನೋಡಿದ್ರ ಏನೇನೋ ಅನ್ಕೋತಾರ. ಏನವ್ವ, ಇನ್ಯಾವತ್ತೂ ಇವನ್ ಜೊತೆ ತಿರುಗ್ಬೇಡ. ಸರಿ ಮೇಡಮ್. ಆತ ನಿನಗೆ ಕೆಲಸ ಕೊಡ್ಸಕ್ ನೋಡ್ತೀನಿ ತಗೋ. ಗೋವಿಂದ, ಮಾಡ್ಬೇಕ ಬರ್ಲಿ, ಈಕಿಗೇನ್ ಕೆಲಸ ಕೊಡ್ಬೇಕೋ ನಾನು ನೋಡ್ತೀನಿ. ಸರಿ ಅಮ್ಮ. ನಾನು ಹೋಗ್ಬೋದಾ? ಹೋಗ. ಮತ್ತ ಏನ್ ಮಾಡ್ತಾ ನಿಮ್ಮಪ್ಪ? ನಮ್ ತಂದೆ ಕಾರ್ಪೆಂಟರ್ ಆಗಿದ್ರು, ಈಗ ಹೆಲ್ತ್ ಸರಿ ಇಲ್ಲ ಮೇಡಮ್. ಅಮ್ಮ, ಥ್ಯಾಂಕ್ಸ್ ಅಮ್ಮ. ಮಾಧವಿ, ನಮ್ಮಮ್ಮ ಮಾತು ಕೊಟ್ಟ ಮೇಲೆ ಕೆಲಸ ಆದಂಗೆನೆ. ನಡಿ, ಆಫೀಸಲ್ಲಿ ಎಲ್ಲರನ್ನೂ ಪರಿಚಯ ಮಾಡಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆ ಮಾಧವಿ, ನಾಳೆಯಿಂದ ಆಫೀಸಿಗೆ ಬಾ. ಓಕೆ ಗೋವಿಂದ್, ಥ್ಯಾಂಕ್ ಯು ಸೋ ಮಚ್.
ಕರೆದು ನೆನ್ನೆ ನಾನು ನಿನ್ ಜೊತೆ ಬೈಕಲ್ಲಿ ಬಂದಿದ್ನ ಅಂತ ಪ್ರಮಾಣ ಮಾಡು ಅಂದಾಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಸುಳ್ಳಂತೂ ಹೇಳಕ್ಕಾಗಲ್ಲ. ಎಷ್ಟು ಭಯ ಆಯ್ತು ಗೊತ್ತಾ? ಯಾಕೆ ಭಯ ಪಡ್ಬೇಕು? ಅವಶ್ಯಕತೆ ಇದ್ದಾಗ ಸುಳ್ಳು ಹೇಳೋದಷ್ಟೇ. ಸುಳ್ಳ? ಯಪ್ಪ, ನನಗ್ ಸುಳ್ಳೆಲ್ಲ ಹೇಳಕ್ಕೆ ಇಷ್ಟನೇ ಆಗಲ್ಲ. ನಾನ್ ಹೇಳಲ್ಲ. ಹಲೋ, ನಿನ್ನೆ ನೀನನ್ನ ಮೀಟ್ ಮಾಡಕ್ ಬಂದಾಗ ನಿಮ್ ಮನೇಲಿ ಸುಳ್ತಾನೆ ಹೇಳಿ ಬಂದೆ. ನಾನ್ ಯಾವಾಗ ಹೇಳ್ದೆ? ನೀನ್ ಮಾಳ್ವಿಕ ಅಕ್ಕನ್ ಕೈಲಿ ಫೋನ್ ಮಾಡ್ಸಿದ್ದಕ್ಕೆ ನಾನ್ ಅವರೇ ಫೋನ್ ಮಾಡಿದ್ರೇನೋ ಅನ್ಕೊಂಡ್ ಬಂದೆ. ಬಂದ್ ನೋಡ್ದಾಗ ಅಲ್ಲಿ ನೀನು. ಅದು ನಾನ್ ಹೇಳಿದ್ ಸುಳ್ಳಾಗತ್ತಾ? ಹಂಗಾದ್ರೆ ಮನೆಗೆ ಹೋಗಿ ನಿಜ ಹೇಳ್ಬೇಕಾಗಿತ್ತು. ನಾನ್ ಮಾಳವಿಕ ಅಕ್ಕನ್ ಮೀಟ್ ಮಾಡ್ಲಿಲ್ಲ, ಈ ತರ ಗೋವಿಂದ ಮೀಟ್ ಮಾಡಿದೆ ಅಂತ. ಚೆನ್ನಾಗೇ ಹೇಳ್ದೆ ಬಿಡು. ಸುಳ್ಳು ಹೇಳಲ್ಲ ಅಂದೆ, ಆದ್ರೆ ಈಗಿರೋ ಪರಿಸ್ಥಿತಿಗೆ ನಿಜ ಹೇಳೋ ಧೈರ್ಯನೂ ಇಲ್ಲ, ಸುಳ್ಳು ಹೇಳಕ್ಕಾಗಲ್ಲ. ಅಲ್ಲ, ಯಾರ ಹುಡ್ಗಿ? ಯಾವ ಹುಡ್ಗಿ? ಅದೇ ನಾನ್ ಪ್ರಮಾಣ ಮಾಡ್ಬೇಕಾದ್ರೆ ಕರ್ಕೊಂಡ್ ಬಂದ್ಯಲ್ಲ ಆ ಹುಡ್ಗಿ. ಓ ಅವಳಾ? ನಂಗ್ ನೆನ್ನೆನೆ ಯಾಕೋ ಒಂಥರ ಉಲ್ಟಾ ಹೊಡಿತು. ಆ ಗೋವರ್ಧನ್ ಅವನ್ ತಂಗಿ ಜೊತೆ ಆಗ್ಲಿ ನಿಶ್ಚಿತಾರ್ಥ ಆಗಿರೋ ಒಬ್ಬ ಹುಡ್ಗ ಇನ್ನೊಂದು ಹುಡುಗಿನ ಬೈಕಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತಂದ್ರೆ ಆ ಪೊಲೀಸ್ ತಲೆಗೆ ಸಂದೇಹ ಬರ್ದೇ ಇರುತ್ತಾ ಅಂತ. ಅವನ್ ನೋಡ್ದಲ್ಲೇ ನನಗೆ ಸಂದೇಹ ಕಾಣಿಸ್ತು. ಅಪ್ಪಿ ತಪ್ಪಿ ಅವನು ಅವರಮ್ಮಂಗೆ ಹೇಳಿದ್ರೆ ಅವರಮ್ಮ ನಮ್ಮಮ್ಮಂಗೆ ಹೇಳ್ತಾರೆ. ನಮ್ಮಮ್ಮನಿಗೆ ಗೊತ್ತಾದ್ರೆ ಇನ್ ಗಲಾಟೆ ಆಗ್ದಂಗಿರುತ್ತಾ? ಅದಕ್ಕೇನೆ ನನ್ನ ಫ್ರೆಂಡ್ನ ಮೀಟ್ ಮಾಡಿ ಈ ಕೆಲ್ಸ ಬೇಕು ಅನ್ನೋ ಸೆಟಪ್ ಮಾಡಿ ಅಮ್ಮನ ನಂಬಿಸ್ಬಿಟ್ಟೆ. ಸದ್ಯಕ್ಕೆ ಇದರಿಂದ ಪಾರ್ ಮಾಡ್ದೆ, ಆದ್ರೆ ನೀನೇನು ಇಷ್ಟೊಂದ್ ಸುಳ್ಳು, ಇಷ್ಟೊಂದ್ ಮೋಸ ತುಂಬಾ ಸುಲಭವಾಗಿ ಮಾಡ್ತಿದ್ಯಾ. ಏನು ಇವಾಗ ನಾನು ಮಾಡಿದ್ದು ಮೋಸನಾ? ನಾನು ನೀನು ಹೆಂಗೋ ಅಮ್ಮನ ಕೈ ಸಿಗಾಕೊಳ್ದೇ ಇರೋದಕ್ಕೇನೋ ಪ್ಲಾನ್ ಮಾಡಿದ್ರೆ ಅದನ್ನ ಮೋಸ ಅಂತಿದ್ಯಲ್ಲ. ಮತ್ತಿನ್ನೇನೋ ನೀನ್ ಸುಳ್ಳು ಹೇಳ್ತಿಲ್ವಾ? ಅಯ್ಯೋ, 1000 ಸುಳ್ಳು ಹೇಳಿದ್ರೆ ಒಂದ್ ಮದುವೆ ಮಾಡಿಸೊಂದಿದ್ದಾರೆ. ನಮ್ಮ ಮದುವೆಗೋಸ್ಕರನೇ ಸುಳ್ಳು ಹೇಳ್ತಾ ಇರೋದು. ಈ ಸುಳ್ಳುಗಳಿಂದ ಯಾರಿಗೂ ನಷ್ಟ ಇಲ್ಲ. ಏನೋ ನನ್ ಎದೆ ಇನ್ನೂ ಜೋರಾಗಿ ಹೊಡ್ಕೋತಾ ಇದೆ. ತುಂಬಾ ಟೆನ್ಷನ್ ಆಗ್ತಾ ಇದ್ಯಾ? ಹೌದು. ಟೆನ್ಷನ್ ಕಮ್ಮಿ ಆಗೋದಕ್ಕೆ ನನ್ನ ಹತ್ರ ಒಂದ್ ಮದ್ದಿದೆ. ಏನದು? ಪೊಟ್ಯಾಷಿಯಂ, ಅಯೋಡಿನ್, ಸಲ್ಫರ್. ಪೊಟ್ಯಾಷಿಯಂ, ಅಯೋಡಿನ್, ಸಲ್ಫರ್. ಹೌದು. ಅದೇನದು? ಅದ್ಯಾವ ಔಷಧಿ? ನೀನು ಸೈನ್ಸ್ ಅಲ್ಲಿ ಒಳ್ಳೆ ಸ್ಟೂಡೆಂಟ್ ತಾನೆ? ಹೋ, ಎಲ್ಲದ್ರಲ್ಲೂ ಐ ಆಮ್ ದ ಬೆಸ್ಟ್ ಗೊತ್ತಾ. ಸ್ಕೂಲಿಂದ ಕಾಲೇಜ್ ವರ್ಗೂ ನಾನೇ ಟಾಪರ್. ಟಾಪರ್ ಅಂತಿದ್ಯಾ? ಪೊಟ್ಯಾಷಿಯಂ, ಅಯೋಡಿನ್, ಸಲ್ಫರ್ ಅಂದ್ರೆ ಗೊತ್ತಿಲ್ಲ ಅಂತಿದ್ಯಾ? ಇದೇನೋ ನನಗರ್ಥ ಆಗ್ಲಿಲ್ಲ. ಪೊಟ್ಯಾಷಿಯಂ, ಅಯೋಡಿನ್, ಸಲ್ಫರ್ ಇದೆ ಅಂತ ಗೊತ್ತು, ಆದ್ರೆ ಈ ಪೊಟ್ಯಾಷಿಯಂ, ಅಯೋಡಿನ್, ಸಲ್ಫರ್ ಇದೆ ಅಂತ ನನಗ್ ಗೊತ್ತಿಲ್ಲಪ್ಪ. ಇವಾಗ ಪೊಟ್ಯಾಷಿಯಂದು ಕೆಮಿಕಲ್ ಫಾರ್ಮುಲಾ ಏನು? ಕೆ. ಅಯೋಡಿನ್ಗೆ ಐ. ಸಲ್ಫರ್. ಎಸ್. ಇನ್ನೊಂದು ಸಲ್ಫರ್. ಎಸ್. ಇವಾಗ ಎಲ್ಲದನ್ನು ಸೇರಿಸಿ ಹೇಳು. ಕೆ ಐ ಎಸ್ ಎಸ್ ಕಿಸ್. ನಿನ್ನು ಅದೇ ಔಷಧಿ ತಗೊಂಡ್ರೆ ಟೆನ್ಷನ್ ಎಲ್ಲ ಹೋಗುತ್ತೆ. ನನ್ನ ಹತ್ರ ಇದೆ, ಕೊಡ್ಲಾ? ಕೆನ್ನೆ ಕಿತ್ ಹೋಗುತ್ತೆ. ಇಲ್ಲಿ ನೋಡು, ಇಂಥವೆಲ್ಲ ನನ್ನ ಹತ್ರ ಇಟ್ಕೋಬೇಡ ನೀನು. ಹೇ, ಮುತ್ತು ಅನ್ನೋದು ತಪ್ಪಲ್ಲ. ಪ್ರೀತಿನ ಹೇಳ್ಕೊಳೋದಕ್ಕೆ ತೋರ್ಸೋ ಒಂದು ಅಂದವಾದ ಆಕ್ಷನ್. ನನಗ್ ಸೈನ್ಸ್ ಚೆನ್ನಾಗೇ ಗೊತ್ತು. ಪ್ರತಿ ಆಕ್ಷನ್ಗೂ ಒಂದ್ ರಿಯಾಕ್ಷನ್ ಇರುತ್ತೆ, ಅದೇ ತುಂಬಾ ಡೇಂಜರ್. ಪರವಾಗಿಲ್ಲ ಗೀತಾ, ಅದ್ ರಿಯಾಕ್ಷನ್ ತನಕೆಲ್ಲ ಹೋಗೋದಿಲ್ಲ. ಸಾಯಿಸ್ಬಿಡ್ತೀನಿ ನಿನ್ನ. ಪ್ಲೀಸ್ ಗೀತಾ. ಇಲ್ಲೇ ಇದ್ರೆ ನಾವು ಸಿಕ್ಕಾಕೋತೇವೆ ಅಷ್ಟೇ. ಬಾಯ್ ಮುಚ್ಕೊಂಡು ನಿಂತ್ಕೋ. ಬಾಯ್. ಗೀತಾ ಬಾ, ಇವಳ ಜೊತೆ ಕಷ್ಟನಪ್ಪ. ಏನೇನ್ ಪ್ರಾಬ್ಲಮ್ಮು? ಏಯ್, ನಾನ್ ವಿಡಿಯೋ ಕಾಲ್ ಮಾಡಿದ್ರೆ ನೀನ್ ಫೋನ್ ಅಲ್ಲೆಲ್ಲೋ ಇಟ್ರೆ ಏನ್ ನೋಡೆ ಮಾತಾಡೋದು? ಹುಚ್ಚುಚ್ಚಾಗಿ ಮಾತಾಡ್ಬೇಡ, ಮೊದ್ಲು ಫೋನ್ ಕಟ್ ಮಾಡು.